ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲೆಯಾದ್ಯಂತ ಇರುವ ಇಂಡಸ್ಟ್ರಿಯಲ್ ಪ್ರದೇಶಗಳು ಮತ್ತು ಕಂಪನಿಗಳಲ್ಲಿ ತಾಯಿ ಭುವನೇಶ್ವರಿ ಅವರ ಪೂಜೆ ಸಲ್ಲಿಸುವ ಮೂಲಕ ರಾಜ್ಯೋತ್ಸವ ಆಚರಿಸುವಂತೆ ಜಿಲ್ಲಾಡಳಿತ ಆದೇಶ ಹೊರಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಬೆಳಗಾವಿ ಘಟಕದಿಂದ ಮನವಿ ಸಲ್ಲಿಸಲಾಗಿದೆ. ಅಕ್ಟೋಬರ್ 27ರಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಜಿಲ್ಲಾಧ್ಯಕ್ಷ ಬಾಳಪ್ಪ ಬಿ ಗುಡಿಗೆನಟ್ಟಿ ಅವರ ನೇತೃತ್ವದಲ್ಲಿ ವೇದಿಕೆ ಪದಾಧಿಕಾರಿಗಳು ಸಲ್ಲಿಸಿದರು. ರಾಜ್ಯೋತ್ಸವದ ದಿನವಾದ ನವೆಂಬರ್ 1ರಂದು ಎಲ್ಲ ಇಂಡಸ್ಟ್ರಿ ಹಾಗೂ ಕಂಪನಿಗಳಲ್ಲಿ ಭುವನೇಶ್ವರಿ ತಾಯಿ ಪೂಜೆ ಮೂಲಕ ರಾಜ್ಯೋತ್ಸವ ಆಚರಿಸಿದರೆ ಕನ್ನಡ ಗೌರವ ಹೆಚ್ಚುವುದರೊಂದಿಗೆ ರಾಜ್ಯೋತ್ಸವದ ಆತ್ಮವು ಪ್ರತಿಯೊಬ್ಬ ಉದ್ಯೋಗಿಯ ಮನಸ್ಸಿನಲ್ಲಿ ಬೇರೂರಲು ಸಹಾಯವಾಗುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ವೇದಿಕೆ ನಾಯಕರು ಈ ಕ್ರಮದಿಂದ ಕರ್ನಾಟಕದ ಸಂಸ್ಕೃತಿ ಮತ್ತು ಕನ್ನಡದ ಗೌರವವನ್ನು ಕೈಗಾರಿಕಾ ವಲಯದೊಳಗೂ ಬಲಪಡಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೂ ಇಂಡಸ್ಟ್ರಿ ಏರಿಯಾದಲ್ಲಿ ಮಾಡೋದಿಲ್ಲ. ಮತ್ತು ವರ್ಷ ಒಂದ್ಸಲ ನವಂಬರ್ ರಾಜ್ಯೋತ್ಸವ ಅದು ಕಾರ್ಮಿಕರಿಗೆ ಯಾವಾಗೂ ಸೂಟಿ ಕೊಡೋಂಗಿಲ್ಲ, ನಾವು ಆಚರಣೆ ಯಾವಾಗ ಮಾಡೋಕ್ಕೆ ಆಗೋಲ್ಲ ಅಂತಲೇ ಅಂತಾರೆ. ಅದಕ್ಕೆ ಕಾರ್ಮಿಕರು ಸೂಟಿ ಮಾಡಬೇಕು. ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಮಾಡಿ ನಿಮಗೆ ಮತ್ತೆ ಅದ್ರ ಮಾಡಿದೇನಂತ ಹೇಳಿ ನಿಮಗೊಂದು ಅಪ್ರೂವಲ್ ಕೊಡಬೇಕು ಅವ್ರು. ಯಾಕಂದ್ರೆ ಕೊಡೋದು ಹೋಗೋದು ಆಗೈತೆ. ದಯವಿಟ್ಟು ನಮ್ಗೆ ತಾಯಿ ಭುವನೇಶ್ವರಿ ವರ್ಷ ಒಂದ್ಸಲ ಜಾತ್ರೆ ಬರ್ತದೆ. ದಯವಿಟ್ಟು ಎಲ್ಲರೂ ಕಾಳಜಿ ತೊಗೊಂಡು ಅದನ್ನು ಪೂಜೆ ಮಾಡಬೇಕು. ನವಂಬರ್ 1 ಅದನ್ನು ಮಾಡಕ್ಕೆ ಈಗ ಇವತ್ತಿನ ದಿನ ನಾವು ಬೆಳಗಾವಿ ಆಗಲಿ, ರಾಜ್ಯದಾಗಲಿ, ಬೆಳಗಾವಿ ಜಿಲ್ಲಾದಾಗಲಿ ಮತ್ತು ತಾಯಿ ಭುವನೇಶ್ವರಿ ಫೋಟೋವನ್ನು ಇಂಡಸ್ಟ್ರಿ ಏರಿಯಾದಲ್ಲಿ, ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ನವಂಬರ್ 1 ರಾಜ್ಯೋತ್ಸವ ಸಲುವಾಗಿ ಆಗಲಿ ಮತ್ತು ವರ್ಷದ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಆಗಬೇಕು. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾರ್ಮಿಕರು ಇದ್ದರೂ ಇಂಡಸ್ಟ್ರಿ ಏರಿಯಾದಲ್ಲಿ ವರ್ಷ ಕನ್ನಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡೋದಿಲ್ಲ ಅಂತಲೇ ನಮ್ಮ ಕಾರ್ಮಿಕರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಾವು ನವಂಬರ್ 1 ರಾಜ್ಯೋತ್ಸವದ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಮಾಡಬೇಕು, ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಮತ್ತು ಇವತ್ತಿನ ಅವತ್ತೆಲ್ಲ ಇಂಡಸ್ಟ್ರಿ ಏರಿಯಾದಲ್ಲಿ ಒಂದಿನ ಸೂಟಿ ಮಾಡಿ ಎಲ್ಲ ಕಾರ್ಮಿಕರು ಎಲ್ಲ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತಲೇ ನಮ್ಮ ಒಂದು ಮನವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಾಳಪ್ಪ ಗುಡಿಗೆನಟ್ಟಿ ಹಾಗೂ ತಾಲೂಕು ಅಧ್ಯಕ್ಷ ಬಾಳಪ್ಪ ಪಾಟೀಲ್, ಜಿಲ್ಲಾ ಕಮಿಟಿ ಪದಾಧಿಕಾರಿಗಳು, ಕನ್ನಡಿಗರು ಉಪಸ್ಥಿತರಿದ್ದರು. ಇಂಥ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.